ಹೆಲೋ ಗೈಸ್, ವೆಲ್ಕಮ್ ಟು ಅಪೂರ್ವ ಅಡುಗೆ ಮನೆ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಪನ್ನೀರ್ ಟಿಕ್ಕಾ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಈ ಟಿಕ್ಕಾನ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ಒಂದು ಬೌಲ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲೇನು ಗೊತ್ತಾ, ಎಲ್ಲ ಮಸಾಲೆಗಳನ್ನು ನಾನು ಅರ್ಧ ಟೀ ಸ್ಪೂನೇ ತೊಗೊಂಡಿರೋದು. ಇದರಲ್ಲಿ ಮಸಾಲೆ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಸೊ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ಕೋತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ನೀವು ಬೇಕಾದರೆ ಒಂದು ಚೂರು ಜಾಸ್ತಿ ಮಾಡ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ 1/4 kg ಪನ್ನೀರನ್ನ ಈ ಥರ ದಪ್ಪ ದಪ್ಪವಾಗಿ ಕ್ಯೂಬ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಹತ್ತತ್ರ 15ರಿಂದ 20 ನಿಮಿಷ ಎತ್ತಿಟ್ಕೋಬೇಕಾಗತ್ತೆ. ಮ್ಯಾರಿನೇಟ್ ನೀವು ಅರ್ಧ ಗಂಟೆ ಮೇಲ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಮಿನಿಮಮ್ 15 ಮಿನಿಟ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು 15 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ತುಂಬ ಸಿಂಪಲ್ ಇದನ್ನು ಮಾಡ್ಕೊಳ್ಳೋದು. ಇವಾಗ ಒಂದು ಹಂಚಿನ ಮೇಲೆ ನೀವು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಪನ್ನೀರನ್ನು, ಅದನ್ನು ಇದರೊಳಗಡೆ ಇಟ್ಕೊಳ್ಳಿ. ಎಣ್ಣೆ ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಒಂದು ಸತಿ ಪನ್ನೀರೆಲ್ಲ ಇಟ್ಕೊಂಡಾದ್ಮೇಲೆ ಉಳಿದಿರೋ ಎಕ್ಸ್ಟ್ರಾ ಮ್ಯಾರಿನೇಷನ್ ಇರುತ್ತಲ್ಲ, ಅದನ್ನು ಈ ಥರ ಪನ್ನೀರ್ ಮೇಲೆ ಹಚ್ಕೊಳ್ಳಿ. ಪನ್ನೀರನ್ನು ಮ್ಯಾಕ್ಸಿಮಮ್ ನೀವು ಒಂದು ಕಡೆ 2 ನಿಮಿಷ, ಇನ್ನೊಂದು ಕಡೆ 2 ನಿಮಿಷ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಒಂದು ಸತಿ ಬೇಯಿಸಿದ್ರೆ ಅಂತ ಅಂದರೆ ಜಾಸ್ತಿ ಒಂದೊಂದು ಕಡೆ 4 ನಿಮಿಷ 5 ನಿಮಿಷ ಬೇಯಿಸ್ಕೊಂಡ್ರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಂತ ಅಂದರೆ ಅದು ರಬ್ಬರ್ ಥರ ಆಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಆ ಕಡೆ 1-2 ನಿಮಿಷ, ಈ ಕಡೆ 1-2 ನಿಮಿಷ. ನಾನಿವಾಗ ಮ್ಯಾಕ್ಸಿಮಮ್ 3.5 ನಿಮಿಷ ಬೇಯಿಸಿದ್ದೀನಿ ಕರೆಕ್ಟಾಗಿ. ಟೋಟಲ್ 4 ನಿಮಿಷ ಅಂತಲೇ ಅನ್ಕೋಬೋದು. ಇವಾಗ ಇದು ರೆಡಿ ಇದೆ. ಇದನ್ನು ಎತ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಪನ್ನೀರನ್ನ ಬೇಯಿಸ್ಕೋಬೇಕಾಗಿರೋದು ಒಂದೇ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆ ಕಡೆ 2 ನಿಮಿಷ, ಈ ಕಡೆ 2 ನಿಮಿಷ, ಮ್ಯಾಕ್ಸಿಮಮ್ 4 ನಿಮಿಷ ಬೇಯಿಸ್ಕೋಬೇಕು, ಅದಕ್ಕಿಂತ ಜಾಸ್ತಿ ಬೇಯಿಸ್ಕೋಬೇಡಿ. ಸೊ ಈ ಥರದೊಂದು ಜಾಲರ ಇತ್ತು ಮನೆಯಲ್ಲಿ ಅಂತ ಅಂದರೆ ಅದನ್ನು ಇಟ್ಬಿಟ್ಟು ಲೋ ಫ್ಲೇಮಿಗೆ ತೊಗೊಂಡೋಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಪನ್ನೀರನ್ನು ಎಲ್ಲ ಕಡೆ ತಿರುಗಿಸ್ತಾ ಸುಟ್ಕೊಳ್ಳಿ. ಇದು ಸುಟ್ಟಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಂತ ತುಂಬಾ ಸುಟ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ನಾನು ಸ್ಟೀಲ್ ರಾಡ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂತ ಅಂದರೆ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಮರದ ಕಡ್ಡಿ, ಇದನ್ನಾದರೂ ಯೂಸ್ ಮಾಡ್ಕೋಬೋದು. ಬಟ್ ಅದನ್ನು ಯೂಸ್ ಮಾಡ್ಕೋತೀರಾ ಅಂತ ಅಂದರೆ ಸ್ವಲ್ಪ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಇಲ್ಲಿ ಇಟ್ರಿ ಅಂತ ಅಂದರೆ ಅದೇ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ಆ ಥರ ಜಾಲರ ಮೇಲೆ ಪನ್ನೀರನ್ನ ಇಟ್ಟು ಇದೆರಡೂ ಇಲ್ಲ ಅಂದರೆ ಡೈರೆಕ್ಟಾಗಿ ಇಟ್ಬಿಟ್ಟು ಸುಟ್ಕೋಬೋದು. ಇಲ್ಲಿ ನಾನು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಟೋಟಲ್ 6 to 7 ಮಿನಿಟ್ಸಲ್ಲಿ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಇದನ್ನು ಗ್ರೀನ್ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿಗೆ ಸ್ವಲ್ಪ ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಇವತ್ತು ನಾನು ಮಾಡಿದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.